ಸೆಕೆಂಡ್ PU ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀರಾ? ಅಷ್ಟೇ ತಾನೆ, ಪರವಾಗಿಲ್ಲ, ಜಾಸ್ತಿ ಚಿಂತೆ ಬೇಡ. ಫೇಲ್ ಆದ ಮಾತ್ರಕ್ಕೆ ಪ್ರಪಂಚ ಏನು ಮುಳುಗಿ ಹೋಗಲ್ಲ ಅಥವಾ ನಿಮ್ಮ ಬದುಕು ಏನೋ ಆಗ್ಬಿಡಲ್ಲ. ಇದು ನಿಮ್ಮ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಒಂದು ಮಹತ್ವದ ಘಟ್ಟ ಅಷ್ಟೇ. ಫೇಲ್ ಆದವರು ಮುಂದೆಂದು ಪಾಸ್ ಆಗೇ ಇಲ್ವಾ? ಉದ್ಧಾರ ಆಗಿಲ್ವಾ? ನೀವೇ ಹೇಳಿ. ಸೊ ಪರೀಕ್ಷೆನೇ ಎಲ್ಲವೂ ಅಲ್ಲ, ಬದುಕು ದೊಡ್ಡದಿದೆ. ಆಮೇಲೆ ಇನ್ನೊಂದು ವಿಷಯ, ಪರೀಕ್ಷೆಯಲ್ಲಿ ಪಾಸ್ ಆಗೋಕೆ ನಿಮಗೆ ಇನ್ನೂ 2 ಅವಕಾಶ ಇದೆ. ಸ್ವಲ್ಪ ಶ್ರಮ ಹಾಕಿ ಓದಿದ್ರೆ ಪಾಸ್ ಆಗೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಯಾರೂ ದಡ್ಡರಲ್ಲ. ಹೀಗಾಗಿ ಫೇಲ್ ಆಗಿದ್ದೀನಿ ಅಂತ ತಲೆ ಕೆಡಿಸಿಕೊಳ್ಳೋದು ಬಿಟ್ಟು ಕೂತ್ಕೊಂಡು ಓದಿ, ಚೆನ್ನಾಗಿ ಓದಿ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿ. ಎಲ್ಲರಂತೆ ನೀವು ಕೂಡ ನಿಮ್ಮಿಷ್ಟದ ಕೋರ್ಸ್ಗೆ ಜಾಯಿನ್ ಆಗಿ. ಹಾಗೆ ಯಾರಿಗೆಲ್ಲ ನನಗೆ ಮಾರ್ಕ್ಸ್ ಕಡಿಮೆ ಬಂದಿದೆ, ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದಿತ್ತು ಅಂತ ಅನಿಸ್ತಿದೆಯೋ ಅವರಿಗೂ ಅವಕಾಶ ಇದೆ. ನಿಮ್ಮ ಸ್ಕೋರ್ನ ಇನ್ನೂ ಇಂಪ್ರೂವ್ ಮಾಡಿಕೊಂಡು ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಅಂಕ ಗಳಿಸಲು ನೀವು ಕೂಡ ಮತ್ತೆ ಪರೀಕ್ಷೆ ಬರೀಬಹುದು. ಹೀಗಾಗಿ ದ್ವಿತೀಯ PU ಪರೀಕ್ಷೆ 2ಕ್ಕೆ ಇವತ್ತೇ ನೋಂದಾಯಿಸಿಕೊಳ್ಳಿ. ಜೊತೆಗೆ ಇದಕ್ಕೆ ನಿಮಗೆ ಯಾವುದೇ ಶುಲ್ಕ ಇರಲ್ಲ, ಪೂರ್ತಿ ಫ್ರೀ. ಪರೀಕ್ಷೆ 2ರ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗಿದೆ, ಅದನ್ನೊಂದ್ಸಲ ಚೆಕ್ ಮಾಡಿಕೊಳ್ಳಿ. ಇದೇ 24ರಿಂದ ಮುಂದಿನ ಮೇ 8ರವರೆಗೆ ಪರೀಕ್ಷೆಗಳು ನಡೆಯಲಿವೆ. ಜೊತೆಗೆ ನಿಮಗಿನ್ನೂ ಪಾಸ್ ಆಗೋಕೆ 2 ಅವಕಾಶ ಇವೆ. ಹೀಗಾಗಿ ಅಲ್ಲಿವರೆಗೂ ನೀವು ಫೇಲ್ ಆಗಿದ್ರೂ ಕೂಡ ಫೇಲ್ ಅಂತ ಇರೋ ಮಾರ್ಕ್ಸ್ ಕಾರ್ಡ್ ಏನು ನಿಮಗೆ ಕೊಡಲ್ಲ. ಹೀಗಾಗಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ನಿಮ್ಮಿಷ್ಟದ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೋಚನೆ ಮಾಡಬೇಡಿ, ಒಳ್ಳೇದಾಗತ್ತೆ. ಆಗೋದಿಲ್ಲ ಒಳ್ಳೆಯದಕ್ಕೆ. ಆಲ್ ದಿ ಬೆಸ್ಟ್. ಜೊತೆಗೆ ಈ ರೀಲ್ನ ಯಾರು ನೋಡಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅವರಿಗೆಲ್ಲ ಖಂಡಿತ ಶೇರ್ ಮಾಡಿ. ನಮಸ್ಕಾರ.